ಧರ್ಮಸ್ಥಳದಲ್ಲಿ ಪತ್ತೆಯಾದ ಎರಡನೇ ಅಸ್ಥಿಪಂಜರ ಪಕ್ಕದಲ್ಲಿ ತುಮಕೂರು ಜಿಲ್ಲೆಯ ಯುವಕನ ಐಡಿ ಸಿಕ್ಕಿದೆ. 12 ವರ್ಷಗಳಿಂದ ನಾಪತ್ತೆಯಾಗಿದ್ದ ಯುವಕನ ಗುರುತು ಸಿಕ್ಕಿರುವ ಸುದ್ದಿ ಕೇಳಿ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಡಿ ಕಲ್ಲಳ್ಳಿ ಗ್ರಾಮದ ಆದಿಶೇಷ ಎಂಬ ಯುವಕನ ಅಸ್ಥಿಪಂಜರವೆಂದು ಶಂಕಿಸಲಾಗಿದೆ. ಗ್ರಾಮದಲ್ಲಿ ಬೋಜಯ್ಯ ಚೆನ್ನಮ್ಮ ದಂಪತಿಗೆ ಪದ್ಮ ಲಕ್ಷ್ಮಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಆದಿಶೇಷ ಎಂಬ ಒಬ್ಬ ಗಂಡು ಮಗನಿದ್ದ. ಈ ಕುಟುಂಬ ಗ್ರಾಮದಿಂದ ದೂರದ ತೋಟ ಮನೆಯಲ್ಲಿ ವಾಸವಾಗಿತ್ತು. ಬೆಂಗಳೂರಿನ ಶೇಖರ್ ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಆದಿಶೇಷ 2013 ಅಕ್ಟೋಬರ್ 2ರಂದು ಸ್ನೇಹಿತರೊಂದಿಗೆ ಊರಿಗೆ ಬಂದು ಹೊರಟಿದ್ದನು. ಆದರೆ ಆ ಬಳಿಕ ಅವನು ಮತ್ತೆ ಮನೆಗೆ ಮರಳಲಿಲ್ಲ. ಆ ದಿನ ತಾನು ಬಳಸುತ್ತಿದ್ದ ಫೋನ್ ಅನ್ನ ತಾಯಿ ಚೆನ್ನಮ್ಮ ಅವರ ಬಳಿಯೇ ಇಟ್ಟು ಹೋಗಿದ್ದ. ಮಗನ ನೆನಪಿನಿಂದ ಬೇಸತ್ತ ತಂದೆ ಬೋಜಯ್ಯ 2016ರಲ್ಲಿ ಮೃತಪಟ್ಟರು. ಬಳಿಕ ಚೆನ್ನಮ್ಮ ತಮ್ಮ ಮಗಳ ಮನೆ ಸೇರಿದ್ರು. ಮಗನ ನಾಪತ್ತೆಯ ಕುರಿತು ಗುಬ್ಬಿ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆಯಾದ ಸ್ಥಳದಲ್ಲಿ ಆದಿಶೇಷನ ಐಡಿ ಸಿಕ್ಕಿರುವ ಬಗ್ಗೆ ಎಸ್ಐಟಿ ಕುಟುಂಬಕ್ಕೆ ಮಾಹಿತಿ ನೀಡಿದೆ. ಸ್ಥಳಕ್ಕೆ ತೆರಳಿ ಐಡಿ ಕಾರ್ಡ್ ತಮ್ಮ ಆದಿಶೇಷನದ್ದೇ ಎಂದು ಅಕ್ಕ ಪದ್ಮ ದೃಢಪಡಿಸಿದ್ದಾರೆ. ಅವನು ಇನ್ನೂ ಜೀವಂತವಾಗಿದ್ದಾನೆಂದು ನನಗೆ ಅನಿಸ್ತಾ ಇದೆ. ಅವನಿಗೆ ಏನೂ ಆಗದೆ ಸುಖವಾಗಿರಲಿ ಎಂದು ಪ್ರಾರ್ಥನೆ ಮಾಡ್ತೀನಿ ಅಂತ ಅಕ್ಕ ಪದ್ಮ ಭಾವನಾತ್ಮಕವಾಗಿ ತಿಳಿಸಿದ್ದಾರೆ. ಇದೇ ಕುರಿತು ಮತ್ತೆ ದೂರು ಸಲ್ಲಿಸಲು ಎಸ್ಐಟಿ ಸಲಹೆ ನೀಡಿದ್ದು, ಇಂದು ಗುಬ್ಬಿ ಪೊಲೀಸ್ ಠಾಣೆಗೆ ತೆರಳಿ ತಮ್ಮನ ನಾಪತ್ತೆ ಬಗ್ಗೆ ದೂರು ದಾಖಲಿಸುವುದಾಗಿ ಕುಟುಂಬ ತಿಳಿಸಿದೆ. ಗುಬ್ಬಿ ಸ್ಟೇಷನ್ ಇಂದ ಬಂದಿತ್ತು ಸರ್ ಫೋನು. ಐಡಿ ಕಾರ್ಡ್ ಸಿಕ್ಕಿದೆ, ಆದಿಶೇಷಿ ನಾರಾಯಣ ಅಂತ, ನಿಮ್ದೇನಾ ಅಂತ ಕನ್ಫರ್ಮ್ ಮಾಡೋಕ್ಕೆ ಕೇಳಿದ್ರು. ಧರ್ಮಸ್ಥಳದಲ್ಲಿ ಸಿಕ್ಕಿದೆ, ಈ ಥರ ಬೋರ್ಡೆ ಎಲ್ಲ ತೆಗಿತಾರಲ್ಲ ಅಂಥ ಜಾಗದಲ್ಲಿ ಫಾರೆಸ್ಟಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ನಮ್ದು ಆಧಾರ್ ಕಾರ್ಡ್ ಎಲ್ಲ ನಮ್ದೆಲ್ಲ ಕೇಳಿದ್ರು, ಏನು ಎತ್ತ ಅಂತ ಇರೋ ವಿಷಯ ಹೇಳಿದ್ವಿ, ಹಿಂಗೆ ಹೋಗ್ತಿದ್ದ ಬರ್ತಿದ್ದ ಅಂತ. ಆಮೇಲೆ ಆಧಾರ್ ಕಾರ್ಡ್ ಏನಾರು ಇದ್ದರೆ ಕಳಿಸಿದ್ವಿ ಸರ್. ಆಮೇಲೆ ನಾವು ಐ ಡಿ ಪ್ರೂಫ್ ಕಳಿಸಿ ಸರ್ ನೋಡೋಣ ಅಂತ ಕೇಳಿದ್ವಿ, ಕಳಿಸಿದ್ರು. ಅವನೇ ಅಂತ ಕನ್ಫರ್ಮ್ ಆಯಿತು. ಎಲ್ಲ ಕೇಳ್ತಿದ್ರು, ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ಕೇಳಿದ್ರು. ಆಮೇಲೆ ತಿರ್ಗಾ ನಮ್ಮ ಮನೆಯವ್ರಿಗೆ ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ಹೇಳೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಪೊಲೀಸವ್ರ ಹತ್ರ ನಮ್ಮ ಮನೆಯವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಅವ್ರಿಗೆ ನಂಬರ್ ಕೊಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಇದು ಮಾಡಿದ್ವಿ. ಸಾಯಂಕಾಲ ತನಕ ಗುಬ್ಬಿಯವರು, ಆಮೇಲೆ ಸಾಯಂಕಾಲ ಮೇಲೆ ಇದ್ರವ್ರು ಧರ್ಮಸ್ಥಳದವ್ರು ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಮನೆಯವ್ರು ಮಾತಾಡಿ ಎಲ್ಲ ಆದಮೇಲೆ ಬರಬೇಕು ಅಂತ ಕೇಳಿದ್ರು. ಕರೆದ್ರೆ ಬರ್ತೀರಾ ಅಂದರು. ಸರ್ ಬರ್ತೀವಿ ಅಂತ ಅಂದರು ನಮ್ಮ ಮನೆಯವರು. ನಿನ್ನೆ ಹೋಗ್ಬಿಟ್ಟು ಅವ್ರು ತೋರಿಸಿದ್ನೆಲ್ಲ ಇದು ಮಾಡಿ ನಾವು ಐ ಡಿ ಕಾರ್ಡ್ ತೋರಿಸಿದ್ರು. ಆಮೇಲೆ ಕೆಲವು ಬಟ್ಟೆಗಳು ತೋರಿಸಿದ್ರು. ಅದು ನಾವು ನೋಡ್ದಂಗೆ ಅವನದಲ್ಲ ಅದು. ಅವಾಗ ಅಲ್ಲೇ ಹೋಗಿ ಇಷ್ಟು ವರ್ಷ ಆದಮೇಲೆ ಅದು ಯಾವುದು ಅಂತ ಗೊತ್ತಿಲ್ಲ. ಅದರಿಂದ ಬ್ಯಾಗ್ ಏನಿಲ್ಲ ಸರ್, ಪರ್ಸು ಅಂದ್ರು ಅಷ್ಟೇ. ಪರ್ಸೆಲ್ಲ ಏನು ತೋರಿಸ್ಲಿಲ್ಲ, ಬರೀ ಐ ಡಿ ಕಾರ್ಡ್ ಒಂದು ಬಟ್ಟೆ ಅಷ್ಟೇ ತೋರಿಸಿದ್ರು. ಜಾಗ ಬಟ್ಟೆ ಎಲ್ಲ ಒಂದಲ್ಲ ಅಂತ ತೋರಿಸಿ. ಐ ಡಿ ಕಾರ್ಡ್ ಒಂದೇ ಸರ್, ಹೌದೇ ಸರ್. ಈಗ ಬಂದರೆ 13 ವರ್ಷ, ಗಾಂಧಿ ಜಯಂತಿ ಬಂದರೆ 13 ವರ್ಷ ಆಗುತ್ತೆ ಸರ್. ಸರ್ ನಾವು ಬೆಳಗ್ಗೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು ಸರ್. 1 ಗಂಟೆನೂ ಆಗಿತ್ತು. ಅವ್ರು ಸರ್ ಇರಲಿಲ್ಲ, ಎಲ್ಲ ಹೋಗಿದ್ರು, ಬಂದಿರಲಿಲ್ಲ ಅವರು. ಆಮೇಲೆ ಅವ್ರು ಸ್ವಲ್ಪ ಹೊತ್ತು ಕೂತಿದ್ವಿ, ಊಟಕ್ಕೆ ಕಳಿಸಿದ್ರು ಅಲ್ಲೇ ಅವರ ಇದ್ರಾಗೇನೆ ಇದರಲ್ಲಿ ಮಾಡ್ಕೊಂಬಂದು ಸ್ವಲ್ಪ ಹೊತ್ತು ಕೂತು ಅಷ್ಟೊತ್ತಿಗೆ ಸರ್ ಬಂದು ಆಮೇಲೆ ಕರ್ಕೊಂಡು ಇದು ಮಾಡಿದ್ರು ಸರ್. ಮೂವರನ್ನೂ ಒಟ್ಟಿಗೆ ಕೇಳಿದ್ರು ಸರ್. ನಾನು, ನಮ್ಮ ಅಕ್ಕ, ನಮ್ಮ ಯಜಮಾನ್ರು ಹೋಗಿದ್ವಿ ಸರ್. 3 ಜನನೂ ಹೋಗಿದ್ವಿ. ಒಂದು ಅರ್ಧ ಗಂಟೆ ಮಾತಾಡ್ಸಿದ್ದಾರೆ ಸರ್. ಈ ಐ ಡಿ ಕಾರ್ಡ್ ನಿಮ್ಮದೇನಾ, ಏನು ಎತ್ತ, ಯಾಕೆ ಹೋದ, ಏನು ವಿಷಯ, ಏನಾರು ಪ್ರಾಬ್ಲಮ್ಮ, ಹುಡುಗ ಹೆಂಗಿದ್ದ ಎಲ್ಲ ಕೇಳಿದ್ರು. ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಲೂ ಕೇಳಿದ್ರು. ಎಲ್ಲ ಹೇಳಿ. ಬಾರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ, ಬಿಸ್ಕೆಟ್ ಫ್ಯಾಕ್ಟ್ರಿ ಬೆಂಗಳೂರು ಅಲ್ಲಿ ಮಾಡ್ತಾರೆ. ಅದು ಶೇಖರ್ ಬಾರ್. ಗೊತ್ತು. ನಾವು ಬೆಂಗಳೂರಲ್ಲೇ ಇದ್ದಿದ್ದರಿಂದ ಊರಿಗೆ ಬರಬೇಕಾದ್ರೆ ಅವನ್ನ ಮಾತಾಡ್ಸ್ಕೊಂಡು ಬರ್ತಿದ್ವಿ. ಆ ಕಡೆಯಿಂದ ಊರಿಂದ ಹೋಗ್ಬೇಕಾದ್ರೂ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ವಿ. ಮಾತಾಡ್ಸ್ಕೊಂಡು ಒಳ್ಳೆ ಮನುಷ್ಯ ಸರ್, ಒಳ್ಳೆ ಮನುಷ್ಯ. ಯಾವುದು ಇದಿಲ್ಲ. ಹೊರಗಡೆ ಏನಾರ ಕುಡಿಯೋದಿತ್ತೇನೋ, ನಮ್ಮಲ್ಲಿ ಏನೋ ಅದು ಇದ್ದಾಗ ಒಟ್ಟಿಗೆ ಇದ್ದಾಗ ಎಂಥದ್ದು ಇಲ್ಲ. ಹಾಂ ಸರ್, ನನ್ನ ಚಿಕ್ಕವನಿದ್ದಾಗ ಮನೆ ಬಿಟ್ಟು ಹೋಗಿದ್ದ. ಆವಾಗ ಒಂದು 2-3 ವರ್ಷ ಬಂದಿರಲಿಲ್ಲ. ನಮ್ಮ ಅಜ್ಜಿ ಎಲ್ಲ ಕಾಯಿಲೆ ಬಿದ್ದಾಗಲೂ ಎಲ್ಲ ಕಡೆ ಇದು ಮಾಡ್ಕೊಂಡ್ವಿ, ಹುಡುಕಾಡಿದ್ವಿ. ಅಲ್ಲಿ ಯಾರೋ ಗೊತ್ತಿರೋರು ಇಂಥ ಕಡೆ ಇದ್ದಾನೆ ಅಂದಾಗ ನಮ್ಮ ತಂದೆಯವರೆಲ್ಲ ಹೋಗಿ ಅವ್ನಿಗೆ ಹೇಳಿ, ನಮ್ಮ ಅಮ್ಮಂಗೆ ಹುಷಾರಿಲ್ಲಪ್ಪ ಹಿಂಗೆ ಸೀರಿಯಸ್ ಅಂದಾಗ ಅವಾಗ ಬಂದ. ಆಮೇಲೆ ಸ್ವಲ್ಪ ದಿವಸ ಇದ್ದ, ತಿರ್ಗಾ ಹೋದ. ಅತ್ತ ನನಗೆ ಮದುವೆ ಸೆಟ್ ಆಯಿತು.
ಅವನೇ ಬಂದು ನಿಂತು ಮದುವೆ ಮುಂದೆ ಮಾಡ್ದ. ಇದ್ದ ಸರ್, ಅವನು ಹೋಗೋವರೆಗೂ ನಮ್ಮ ಜೊತೆಗೆ ಇದ್ದ. ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆವಾಗ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡಿದ್ದ. ನಾನು ಆವಾಗಲಿಂದನೂ ಅವ್ನು ಇದ್ದಾನೆ ಅಂತಲೇ ಅನಿಸ್ತೈತೆ. ಈಗಲೂ ಅದು ಅಲ್ಲ ಅಂತಲೇ ಅನಿಸ್ತೈತೆ. ಡ್ರೈವಿಂಗ್ ಲೈಸೆನ್ಸ್ ಅವನದೇ ಆದರೂ ಅವ್ರು ತೋರಿಸಿರೋದು ಇದು ಅವನದಲ್ಲ ಅನಿಸ್ತೈತೆ ಸರ್. ಅದಲ್ಲ, ಆಗದೆ ಇರಲಿ ಅಂತ ಕೇಳ್ಕೊತೀವಿ ಸರ್. ಇರಲಿ ಬರಲಿ ಅಂತ ಕೇಳ್ಕೊತೀವಿ. ಈಗ ನೀವು ಆ ಶೇಖರ್ ಬಾರ್ ಅಂತಿತ್ತಲ್ಲ, ನಿಮ್ಮ ತಮ್ಮ ತುಂಬ ವರ್ಷ ಆದರೂ ಬಂದಿಲ್ಲ, ಅದಾದಮೇಲೆ ಹೋಗಿ ಅವ್ರನ್ನ ಹಾಂ ಸರ್, ಇಲ್ಲ ಹೋಗಿದ್ವಿ. ಹಿಂಗೆ ಅಕ್ಕರು ಫೋನ್ ಮಾಡಿ ಹೇಳಿ, ನಾವು ಅಲ್ಲೇ ಇದ್ದಿದ್ದರಿಂದ ಅಕ್ಕರು ಇಲ್ಲಿಂದ ಫೋನ್ ಮಾಡಿ ಹೇಳಿದರು. ಫೋನ್ ಇಲ್ಲ, ಏನೂ ಇಲ್ಲ, ತುಂಬ ಭಯ ಆಗ್ತಿದೆ. ವಿಚಾರಿಸಿಂದ ಹೋಗಿ ವಿಚಾರಿಸಿದಾಗ ಅವ್ರ ಬಟ್ಟೆ, ಅವ್ರ ದುಡ್ಡು ಎಲ್ಲ ಅಲ್ಲೇ ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರಂತೆ. ಹಂಗೆ ಅವ್ರ ಕ್ಯಾಶಿಯರು ಅವ್ನು ದುಡ್ಡಿದೆ ಕೊಡ್ತೀವಿ ಇಂದಾಗ ನಮ್ಮ ಮನೆಯವರು ಬೇಡ ಏನಾರು ಬಂದರೆ ಅವ್ನು ಪ್ರಾಬ್ಲಮ್ ಇದ್ದರೆ ಅವ್ನಿಗೆ ಕೊಡಿ ಅಂತ ಹೇಳಿದ್ರು. ನಾವು ಇದುವರೆಗೂ ಅವ್ರ ಹತ್ರ ಹೋಗಿ ಏನೂ ಇಸ್ಕೊಂಡು ಇಲ್ಲ, ಏನೂ ಇಲ್ಲ. ಅವರು ಚೆನ್ನಾಗೇ ಒಳ್ಳೆ ಹುಡುಗ ಅಂತಲೇ ನಮ್ಗೆ ಹೇಳಿದ್ರು. ಅವನಿಂದ ಯಾವ ಇದು ಆಗಿಲ್ಲ, ಒಳ್ಳೆ ಹುಡುಗ ಇಲ್ಲಿ ಅಂತಲೇ ಅವರು ಒಳ್ಳೆ ಅಭಿಪ್ರಾಯನೇ ಹೇಳಿದ್ರು. ಫ್ರೆಂಡ್ಸ್ ಜೊತೆ ಹೋಗಿದ್ದಂತ, ಒಬ್ಬನೇ ಹೋಗಿದ್ದಂತ ಸರ್. ಗಾಂಧಿ ಜಯಂತಿ ಟೈಮಲ್ಲಿ ಅವನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಊರಿಗೆ ಹೋಗಿ ಒಂದು ಅಲ್ಲೇನೋ ಅಡುಗೆ ಎಲ್ಲ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಂತೆ ಸರ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.